Good morning. How are you? Had your breakfast? ಇಲ್ಲಿ ಫ್ಲಾಗ್ ಎಲ್ಲ ಮೇಲೆ ಈಗ those are having flag. It must be high, no? ಮೇಲೆ ಹಾರಾಡ್ತಾ ಇರಬೇಕು. ಒಂದು ಚಿಕ್ಕ ವಯಸ್ಸಲ್ಲಿ ನೀವೆಲ್ಲ ಕಲ್ತಿದ್ದೀರ ಏರುತ್ತಿರೋದು ಯಾರುತ್ತಿರೋದು ನೋಡಲ್ಲ ನಮ್ಮ ಭಾರತ. ಈ ಭಾರತ ಯಾವಾಗಲೂ ಮೇಲ್ಗಡೆ ಹಾರಾಡ್ತಾ ಇರಬೇಕು. ಓಕೆ, ಈ ಸಂಸ್ಥೆಯ ಸ್ಥಾಪಕರಾಗಿರ್ತಕ್ಕಂತಹ ಲಿಂಗಾರೆಡ್ಡಿ ಅವರ ಹಾಗೂ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ನಾಗರೆಡ್ಡಿ ಅವರೇ ಮತ್ತು ಈ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿರ್ತಕ್ಕಂತಹ ನಿಮ್ಮ ಮೇಡಮ್ ಮತ್ತು ಎಲ್ಲ ಶಿಕ್ಷಕ ಬಂಧುಗಳೇ, ಮಕ್ಕಳೇ ಹಾಗೂ ಸಪೋರ್ಟಿಂಗ್ ಸ್ಟಾಫ್ ಮತ್ತು ಪ್ರತಿನಿತ್ಯ ಮುಂಜಾನೆ ಮತ್ತು ಸಂಜೆ ಮಧ್ಯಾಹ್ನ ನಿಮ್ಮನ್ನೆಲ್ಲ ಈ ಸಂಸ್ಥೆಗೆ ಕರೆದುಕೊಂಡು ಬರ್ತಕ್ಕಂತಹ ನಮ್ಮ ವಾಹನ ಚಾಲಕರೇ, ಸಂಚಾಲಕರು, ನಾನು ಈ ಕೆಲವೇ ವಿಷಯಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಐ ವಾಂಟ್ ಟು ಸೇ, ನೋಡಿ, ಐ ನೋ ಯು ಆರ್ ನಾಟ್ ಇನ್ವೆಸ್ಟಿಂಗ್ ಇನ್ ಸ್ಪೀಚ್. ನಿಮಗೆ ಭಾಷಣ ಕೇಳೋದಕ್ಕೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು. ಕಲ್ಚರಲ್ ಪ್ರೋಗ್ರಾಮ್ ಅಂದ್ರೆ ಬಹಳಷ್ಟು ಇಷ್ಟ, ಎಲ್ರಿಗೂ ಅಷ್ಟೇ. ಕೇಳೋದು ಕಷ್ಟ, ನೋಡೋದು ಬಹಳ ಇಷ್ಟ ಅನ್ನೋ ಹಾಗೆ. ಈಗ ತ್ರಿವರ್ಣ ಧ್ವಜ ಇದೆ, ಟ್ರೈ ಕಲರ್ ಅಂತ ಕರಿತೀವಿ ಅದನ್ನು. ಆ ಮೂರು ಕಲರ್ ಏನನ್ನ ಸೂಚಿಸುತ್ತೆ ಗೊತ್ತಿದೆಯಾ? ಫಸ್ಟ್ ಕಲರ್ ಕೇಸರಿ ಬಣ್ಣ ಏನನ್ನ ಸೂಚಿಸುತ್ತೆ? ಧೈರ್ಯ, ಹಾಗೆ ತ್ಯಾಗ, ಸ್ಯಾಕ್ರಿಫೈಸ್ ಅನ್ನ ಸೂಚಿಸುತ್ತೆ. ಮತ್ತೊಂದು ಮಧ್ಯ ಇದೆ, ಬಿಳಿ ಬಣ್ಣ, ಅದು ಏನನ್ನ ಸೂಚಿಸುತ್ತೆ? ಈ ಶಾಂತಿ ಮತ್ತು ಸ್ವಚ್ಛತೆ, ಕ್ಲೀನ್ಲಿನೆಸ್. ಅದಲ್ಲ, ಬಿಳಿಯ ಬಣ್ಣ ಸ್ವಚ್ಛತೆಯ ಸಂಕೇತವೂ ಸಹ ಹೌದು. ಮತ್ತೊಂದು ಹಸಿರು ಬಣ್ಣ, ಹಸಿರು ಏನನ್ನು ಸೂಚಿಸುತ್ತೆ? ಸಮೃದ್ಧಿ, ಹೌದಲ್ಲ? ಹಾಗೆ ನಮ್ಮ ದೇಶ 80% ಆಫ್ ದ ಪೀಪಲ್ಸ್ ಡಿಪೆಂಡ್ ಅಪಾನ್ ದ ಅಗ್ರಿಕಲ್ಚರ್ ಅಂತ. 80% ಜನ ವ್ಯವಸಾಯವನ್ನು ನಂಬಿಕೊಂಡು ಜೀವನವನ್ನು ನಡೆಸತಕ್ಕಂಥ, ಹಾಗಾಗಿ ಕೃಷಿಯನ್ನ ಸೂಚನೆಯನ್ನು ಮಾಡ್ತಕ್ಕಂಥದ್ದು. ಈ ಮೂರು ಬಣ್ಣಗಳ ಮಧ್ಯೆ ಒಂದು ಚಕ್ರವಿದೆ, ಬೀಳಿದೆ. ಅದನ್ನು ನಾವು ಅಶೋಕ ಚಕ್ರ ಅಂತ ಕರಿತೀವಿ. ಅದರಲ್ಲಿ how many spokes are there? 24, 24 spokes are there. ಏನನ್ನ ಸೂಚಿಸುತ್ತೆ 24 spokes? ಟೈಮ್, ಸಮಯವನ್ನ ಸೂಚನೆಯನ್ನು ಮಾಡುತ್ತೆ ಅಂತಕ್ಕಂಥದ್ದು. ಹಾಗೆ ಧರ್ಮ ಹಾಗೂ ನಮ್ಮ ಪ್ರಗತಿ ಅಂತ. ವೀಲ್ ಅಂತಕ್ಕಂತಹದ್ದು ಸದಾಕಾಲ, ಸಮಯ ಅನ್ನೋದು ಸದಾಕಾಲ ಚಲನೆಯಲ್ಲಿರ್ತಕ್ಕಂತಹದ್ದು. ಅದಕ್ಕೆ ಕನ್ನಡದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಮುತ್ತು ಕಳೆದರೆ ಸಿಕ್ಕೂತು, ಹೊತ್ತು ಕಳೆದರೆ ಸಿಕ್ಕೂತೆ ಅಂತ ಹೇಳಿ. ಹಾಗಾಗಿ ಸಮಯವನ್ನು ಸದುಪಯೋಗಪಡಿಸ್ಕೋಬೇಕಾಗುತ್ತೆ. ಹಾಗೆ ನಮ್ಮ ದೇಶಕ್ಕೆ ಈ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಸುಲಭವಾಗಿ ಬರಲಿಲ್ಲ. ಬಹಳಷ್ಟು ಜನ ತಮ್ಮ ಬಲಿದಾನವನ್ನು ಮಾಡಿದ್ದಾರೆ, ಲಕ್ಷಾಂತರ ಜನ ಬಲಿದಾನವನ್ನು ಮಾಡಿದ್ದಾರೆ. ಅವರ ಬಲಿದಾನದ ಪ್ರತೀಕವೇ ಇವತ್ತು ನಾವು ಇಷ್ಟೊಂದು ಸ್ವತಂತ್ರವಾಗಿರೋದಕ್ಕೆ ಕಾರಣ ಆಗ್ತಾ ಇದೆ. ಅವರ ಇಚ್ಛಾಶಕ್ತಿ, ದೇಶದ ಮೇಲಿರ್ತಕ್ಕಂತಹ ಪ್ರೀತಿ, ಜನ ನಮ್ಮನ್ನು ಹೇಗೆ ಕಾಣ್ತಾ ಇದ್ರು ಅಂತ. ಸುಮಾರು 200 ವರ್ಷಗಳಿಗೂ ಹೆಚ್ಚು ಪರಕೀಯರ ದಾಸ್ಯದಲ್ಲಿದ್ದಂಥವರು, ಅವರಿಂದ ನಾವು ಮುಕ್ತಿಯನ್ನ ಪಡ್ಕೋಬೇಕಾಯಿತು. ಹಾಗಾಗಿ ಅಂತಹ ಲಕ್ಷಾಂತರ ಜನರ ತ್ಯಾಗ ಬಲಿದಾನವನ್ನು ನಾವು ನೆನಪಿಸ್ಕೊಳ್ಬೇಕು. ಅವರ ಹಾಗೆ ನಾವು ಹಾಕಬೇಕಂತ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ. ನಾನು ಈ ಒಂದು ಸಂಸ್ಥೆದ ಪ್ರಾಂಶುಪಾಲನಾಗಿ ಆಯ್ಕೆ ಆಗಿದ್ದೇನೆ. ಅದಕ್ಕೆ ಕಾರಣ ಇಂದ್ರಣ್ಣ ಅವರು.
ಅವರ ಒಂದು ಉದಾರತೆ ಇಲ್ಲಿ ಬಂದಾಗ ನನಗೆ ಗೊತ್ತಾಯಿತು. ಆ ವಿಶಾಲವಾದ ಮನೋಭಾವನೆ ಈ ಸಂಸ್ಥೆಯ ಏಳಿಗೆಗೆ ಅವರ ಕೆಲಸ ಅಂತಕ್ಕಂಥದ್ದಿದೆ. ಆ ಕೆಲಸವನ್ನು ನನಸು ಮಾಡೋದಕ್ಕೆ ನಾವೆಲ್ಲ ಶಿಕ್ಷಕ ಬಂಧುಗಳು ಸಹಾಯವನ್ನು ಮಾಡಬೇಕಾಗುತ್ತೆ, ಸರ್ಕಾರವನ್ನು ಕೊಡಲೇಬೇಕಾಗುತ್ತೆ. ಹಾಗೆ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಪೇರೆಂಟ್ಸ್ ಆರ್ ದ ಮೈನ್ ಪಿಲ್ಲರ್ಸ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿ ನಿಮ್ಮ ಒಂದು ಸಹಕಾರ ಈ ಒಂದು ಸಂಸ್ಥೆಗಿದ್ದಾಗ ಸಂಸ್ಥೆಗಳು ಬೆಳೆಯುತ್ತದೆ. ಸಂಸ್ಥೆ ಬೆಳೆಯುವುದರ ಜೊತೆಗೆ ನಿಮ್ಮ ಮಕ್ಕಳ ಒಂದು ಎಜುಕೇಶನ್ ಅಂತಕ್ಕಂಥದ್ದು ಚೆನ್ನಾಗಿದೆ. ನೀವೆಲ್ಲ ಕನಸು ಕಾಣ್ತಾ ಇದ್ದೀರಾ. ಏನ್ ಕನಸು ಕಾಣ್ತೀರಾ ಪೋಷಕರು? ಯು ಆರ್ ಆಲ್ಸೋ ಹ್ಯಾವಿಂಗ್ ಒನ್ ಡ್ರೀಮ್. ವಾಟ್ ಡ್ರೀಮ್ ಯು ಆರ್ ಹ್ಯಾವಿಂಗ್? ಎನಿಬಡಿ ಕ್ಯಾನ್ ಸೇ? ಯಾರು ಹೇಳಿಕ್ಕಾಗುತ್ತಾ? ನಿಮ್ಮ ಎಜುಕೇಶನ್ ಇಸ್ ಆಲ್ಸೋ ನಂತರ ನಮ್ಮ ಮಕ್ಕಳಿಗಾದ್ದು ಬಹಳ ಉನ್ನತ ಮಟ್ಟದಲ್ಲಿ ನಮ್ಮ ಮಕ್ಕಳು ಇರಬೇಕು ಅಂತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ನೀವು ಕಾಣ್ತಾ ಇರ್ತೀವಿ. ಅಂತ ಆಸೆ ಆಕಾಂಕ್ಷೆಗಳನ್ನು ಪೂರೈಸೋದಕ್ಕೋಸ್ಕರನೇ ಇಲ್ಲೊಂದು ಸೈನ್ಯ ಇದೆ. ಆ ಸೈನ್ಯಕ್ಕೆ ನಿಮ್ಮ ಸಪೋರ್ಟ್ ಬೇಕಾಗುತ್ತೆ. ತನ್ನಂತೆ ಪದದ ಬಗೆದೊಡ ಕೈಲಾಸ ಬಿನ್ನಾಣ ಮುಕ್ತು ಸರ್ವಜ್ಞ ಅಂತ ಹೇಳಿ ಯಾರಲ್ಲಿ ಎಫರ್ಟ್ ಇರುತ್ತೆ, ಶ್ರಮ ಇರುತ್ತೋ ಖಂಡಿತ ಅವರಿಗೆ ಆ ದೇವರ ಆಶೀರ್ವಾದ ಅಂತಕ್ಕಂಥದ್ದು ಸದಾಕಾಲ ಇರುತ್ತೆ. ಇನ್ನು ಹೆಚ್ಚಿನ ಸಮಯ ಬಂದಾಗ ಪೋಷಕರನ್ನ ಮೀಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಸ್ಪೆಷಲಿ ನಾನು ಪೋಷಕರ ಜೊತೆ ಇನ್ನೆಲ್ಲಾಗಿದ್ದ ವಿಷಯಗಳನ್ನು ಈಗ ಮುಖ್ಯವಾಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನ ಹೇಗೆ ಉಳಿಸಿ ಬೆಳೆಸಿ ಬಳಸಿಕೊಳ್ಳಬೇಕು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಳೋಣ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.